ಹಾಯ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೌಜಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜನ್ಯ. ನನ್ನ ಫೇಸ್ಬುಕ್ಕಲ್ಲೆಲ್ಲ ರೆಸಿಪಿ ಅಂತ ಹೇಳ್ತಾರೆ, ಆಯಿತಾ? ಹಾಗೆ ಇವತ್ತು ನಾನು ಒಬ್ಬರನ್ನು ಪರಿಚಯ ಮಾಡಿಕೊಡ್ತೇನೆ ನಿಮಗೆ. ನೀವು ನೋಡಿದ್ದೀರಾ ಇಲ್ಲೋ ಅಂತ ಗೊತ್ತಿಲ್ಲ, ನಿಮಗೆ ಪರಿಚಯ ಇರ್ಬೋದು ಅಂತ ನೋಡ್ವಾ. ನಾನು ಅವರನ್ನು ತೋರಿಸ್ತೇನೆ, ನೀವೇ ಗೆಸ್ ಮಾಡಿ ಆಯ್ತಾ, ಇದು ಯಾರು ಆಗಿರ್ಬೋದು, ಏನು ಇವರನ್ನೆಲ್ಲಿ ನೋಡಿದ್ದೇನಲ್ವಾ ಆ ಥರ ಅಂದ್ಕೊಳ್ಬೋದು, ಗೊತ್ತಿಲ್ಲ ನನಗೆ. ತೋರಿಸ್ತೇನೆ ಆಯಿತಾ, ಜಸ್ಟ್ ವೈಟ್. ನೋಡಿ ಗೈಸ್, ಇವರ ಮುಖ ನೋಡಿ. ಇವರನ್ನೆಲ್ಲಿ ಆದರೂ ನೀವು ನೋಡಿದ್ದೀರಾ? ಯಾರಿಗೆಲ್ಲ ಪರಿಚಯ ಇದೆ ಅಂತೇಳಿ ಹೇಳಿ ಆಯಿತಾ. ಇವರು ನಮ್ಮ ದೊಡ್ಡ ಬಾಸ್. ಯಾರು ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಹಾಗೆ ಯಾರೋ ಮಾರ್ಕ್ ಜುಗರ್ಬರ್ಗ್. ಇವರು ನಮ್ಮ ದೊಡ್ಡ ಬಾಸ್ ಆಯಿತಾ, ನಮ್ಮ ಲೈಫಿಗೆ. ಇವರು ಫೇಸ್ಬುಕ್ ಆ್ಯಪಿನ ಅದರ ಓನರ್ ಇವರೇ, ಮಾರ್ಕ್ ಜುಗರ್ಬರ್ಗ್. ನಾವು ದೊಡ್ಡದು ಫೋಟೋ ಇಲ್ಲಿ ಹಾಕಿದ್ದೇವೆ. ನಮ್ಮ ಅರವಿಂದನ್ನ ಬ್ಯಾಂಗ್ಳೂರಿಂದ ಮಾಡಿಸಿ ಇಷ್ಟು ದೊಡ್ಡ ಫೋಟೋಸ್ ಹಾಕಿದ್ದಾರೆ. ಯಾಕಂದರೆ ಇವರಿಂದಾಗಿ ನಮ್ಮ ಲೈಫ್ ಫುಲ್ ಟರ್ನ್ ಆಗಿದೆ. ಅಂದರೆ 4 ಜನ ಗುರುತಿಸ್ತಾರೆ, ನಮಗೆ ಒಂದು ಹೆಸರು ಅಂತ ಬಂದದ್ದು. ಒಂದು 4 ಜನಕ್ಕೆ ಇವರು ಸಿಂಗರ್ಸ್ ಅಂತ ಪರಿಚಯ ಆಗುವ ಹಾಗೆ ಮಾಡಿದ್ದಾರೆ ನಮ್ಮ ಮಾರ್ಕ್ ಜುಗರ್ಬರ್ಗ್. ಹಾಗೆ ಇವಾಗ ನಾನು BC ರೋಡ್ ಶೋರೂಮಿಗೆ ಹೊರಟೆ ಆಯಿತಾ. ನಾನು ನನ್ನ ಆ್ಯಕ್ಟಿವ್ ಹೀರೋ ಹೋಂಡಾ, ನನ್ನ ಹತ್ರ ಸ್ಕೂಟಿ ಇದೆ, ಅದು ಶೋರೂಮಲ್ಲಿ ನಾನು ಸರ್ವಿಸಿಗೆ ಇಟ್ಟಿದ್ದೆ. ನೆನ್ನೆ ಇಟ್ಟಿದ್ದು, ಇವತ್ತು ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ತರಲಿಕ್ಕೆ ಹೋಗ್ತಾ ಇದ್ದೀನಿ. ಪರಂಗಿಪೇಟೆ ಹತ್ರ ಹೋಗ್ತಾ ಇದ್ದೀವಿ. ಅದು BC ರೋಡಲ್ಲಿ ಇಟ್ಟಿದ್ದೇನೆ ಆಯಿತಾ. ಅಂದರೆ ಮೊನ್ನೆ ಒಂದು ಸಾರಿ ನಾನು ಗ್ಯಾರೇಜಲ್ಲಿ ಇಟ್ಟಿದ್ದೆ, ಅದು ವರ್ಕ್ ಏನೋ ಕ್ಲಿಯರ್ ಆಗಿರಲಿಲ್ಲ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗೋದಿಲ್ಲ, ಮತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ ಒಳ್ಳೆ ಸ್ಟಾರ್ಟ್ ಆಗ್ತದೆ ಬೇಗ, ಮತ್ತೇನು ಪ್ರಾಬ್ಲಮ್ ಇರೋದಿಲ್ಲ. ಮರುದಿನ ವಾಪಸ್ಸು ಬೆಳಿಗ್ಗೆ ಸ್ಟಾರ್ಟೇ ಆಗೋದಿಲ್ಲ, ಆ ಥರ ಪ್ರಾಬ್ಲಮ್ ಇತ್ತು. ಹಾಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆದ ಕಾರಣ ಶೋರೂಮಲ್ಲಿ ಇಟ್ಟದ್ದು ಈ ಸರಿ. ಇನ್ನು ನೋಡಬೇಕು ಹೇಗೆ ಆಗ್ತದೆ, ನಾಳೆ ಇನ್ನು ಸ್ಟಾರ್ಟ್ ಆಗ್ತದೆ ಅಂತೆಲ್ಲ ಒಮ್ಮೆ ನೋಡಬೇಕು. ಮಾರೆ ಎಷ್ಟು ಖರ್ಚೆ ಆಯಿತು ಅಂತ ಹೇಳಿದ್ರು ಉಂಟಲ್ಲ. ಒಂದು 4 ತಿಂಗಳ ಮುಂಚೆ ಒಮ್ಮೆ ನಾನು ಇಟ್ಟಿದ್ದೆ ಆಯಿತಾ ಶೋರೂಮಲ್ಲಿ. ಆವಾಗ ಸಹ ಒಂದು 4,500 ಸಾವಿರದವರೆಗೆ ಆಗಿತ್ತು. ಎಲ್ಲ ಪಾರ್ಟ್ಸ್ ಹೋಗಿದೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಸರಿ ಮಾಡಿದ್ದೆ. ಈಗ ವಾಪಸ್ 4 ತಿಂಗಳು ಕಳೆದ ಮೇಲೆ ಈಗ ವಾಪಸ್ ಆ ಥರನೇ ಹೇಳ್ತಿದ್ದಾರೆ ಎಲ್ಲ. ಇದು ಬ್ರೇಕ್ ಲೈನರ್ ಹೋಗಿದೆ, ಕ್ಲಚ್ ಹೋಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗೆ ಎಲ್ಲ ಒಮ್ಮೆ ಒಂದು ಸರಿ ಕ್ಲಿಯರ್ ಮಾಡುವ ಅಂತೇಳಿ ಕೊಟ್ಟಿದ್ದೇನೆ. ಅದಕ್ಕೆ ಹೋಗ್ತಾ ಇದ್ದೇನೆ. ಪರಂಗಿಪೇಟೆ ಹತ್ರ ಬಂದ್ವಿ. ಇಲ್ಲಿ ಮೀನು ಮಾರ್ಕೆಟ್ ಇದೆ ಆಯಿತಾ, ಫಿಶ್ ಮಾರ್ಕೆಟ್. ಒಳ್ಳೊಳ್ಳೆ ಫ್ರೆಶ್ ಸಿಗ್ತದೆ ಮಾತ್ರ. ಇಲ್ಲಿ ರೋಡಲ್ಲಿ ಹೋಗುವಾಗ ಕಾಣ್ತದೆ, ನಾನು ಫುಲ್ಲು ತೋರಿಸಲಿಲ್ಲ. ಮತ್ತು ಇಲ್ಲಿ ಮಳೆ ಇಲ್ಲ, ಇವತ್ತು ಕಮ್ಮಿ ಇದೆ ಮಳೆ, ಸ್ವಲ್ಪ ಬಿಸಿಲಿದೆ. ಇಲ್ಲದಿದ್ದರೆ ನೆನ್ನೆ ಎಲ್ಲ ಮಳೆ ಇತ್ತು, ನೆನ್ನೆ ನೈಟ್ ಮಳೆ ಇತ್ತು. ಇವತ್ತು ಸ್ವಲ್ಪ ಬಿಸಿಲಿದೆ ನೋಡಿ. ಇಲ್ಲಿ ಫಿಶ್ ಮಾರ್ಕೆಟ್ ಇರೋದು ಪರಂಗಿಪೇಟೆಯದು. ಪೇಟೆ ಸಣ್ಣ ಪೇಟೆ, ಇನ್ನು ತುಂಬ ದೊಡ್ಡ ಪೇಟೆ ಅಲ್ಲ, ಒಂದು ಮೀಡಿಯಮ್ ಇದೆ. ಎಲ್ಲ ನಮಗೆ ಏನಾದರೂ ಅರ್ಜೆಂಟಿಗೆ ಏನಾದರೂ ನಮಗೆ ಜೀನ್ಸ್ ಏನಾದರೂ ಬೇಕಾದರೆ ಹೋಗ್ಬೋದು, ಸಿಗ್ತದೆ ನಮಗೆಲ್ಲ ಬೇಕಾದ್ದು. ಸಣ್ಣ ಪೇಟೆ. ನಮಗೇನಾದರೂ ಅರ್ಜೆಂಟೆಲ್ಲ ಏನಾದರೂ ತರಕಾರಿ ಅದೇದು ಬೇಕಾದರೆ ಇಲ್ಲಿಂದಲೇ ನಾವು ತರೋದಾಯ್ತಾ, ಪರಂಗಿಪೇಟೆಯಿಂದ. ಹಾಗೆ ನೋಡಿ, ಅಷ್ಟು ಟ್ರಾಫಿಕ್ ಏನು ಇರೋದಿಲ್ಲ. ಸಂಜೆ ಹೊತ್ತಿಗೆ ತುಂಬ ಟ್ರಾಫಿಕ್ ಇರ್ತದೆ ನೋಡಿ. ಅರವಿಂದನ್ನ ಸೀರಿಯಸ್ ಆಗಿ ಗಾಡಿ ಓಡಿಸ್ತಾ ಇದ್ದಾರೆ. ಹಾಗೆ ಅಂದರೆ 2 ವೀಲರ್ ಇರದಿದ್ದರೆ ತುಂಬ ಕಷ್ಟ ಆಗ್ತದೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗಬೇಕಾದ್ರೆ ಸಹ ಕಾರಲ್ಲೇ ಹೋಗಬೇಕು. ಮತ್ತು ಇದು ಟರ್ನ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಎಲ್ಲ ಸಣ್ಣ ಸಣ್ಣ ರೋಡ್ ಇರ್ತದಲ್ವ, ಸುಮ್ಮನೆ ಇಲ್ಲಿಂದ ಅಲ್ಲಿವರೆಗೆ ಸೆಡ್ಡಿಂದ ತೆಗಿಲಿಕ್ಕೆ ಕಷ್ಟ ಆಗ್ತದೆ.
ಹಾಗೆ ನಿನ್ನೆಯಿಂದ ಕೈ ಕಟ್ಟಿದಾಗೆ ಆಗಿದೆ. ಓಕೆ ಫ್ರೆಂಡ್ಸ್, ಸೌಜು ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ. ಒಳ್ಳೆ ಒಳ್ಳೆ ಲಾಗ್ ಎಲ್ಲ ಹಾಕ್ತಾ ಇರ್ತೀನಿ.